ಮನಸ್ಸಿನ ಒತ್ತಡ ಮತ್ತು ಚಿಂತೆಯಿಂದ ಹೊರಬರಲು ಸರಳ ಮಾರ್ಗಗಳು. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಓಡುವ ಜಗತ್ತಿನಲ್ಲಿ ನಮ್ಮ ಹತ್ತಿರ ಎಲ್ಲವೂ ಇದೆ. ಹಣವಿದೆ, ಸೌಲಭ್ಯಗಳಿವೆ, ಸುಂದರವಾದ ಕುಟುಂಬವಿದೆ. ಆದರೆ ಒಂದಿಲ್ಲ, ಅದೇ ನೆಮ್ಮದಿ, ಪೀಸ್ ಆಫ್ ಮೈಂಡ್. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಏನೋ ಒಂದು ಆತಂಕ. ನಾಳೆಯ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಯೋಚನೆ, ಕೆಲಸದ ಒತ್ತಡ. ಹೀಗೆ ಮನಸ್ಸು ಯಾವಾಗಲೂ ಒಂದು ಭಾರವಾದ ಹೊರೆಯನ್ನ ಹೊತ್ತಂತೆ ಇರುತ್ತದೆ. ಆದರೆ ನೆನಪಿಡಿ, ಮನಸ್ಸು ಸರಿಯಿಲ್ಲದಿದ್ದರೆ ದೇಹಕ್ಕೆ ಎಷ್ಟು ಪೌಷ್ಟಿಕ ಆಹಾರ ನೀಡಿದರೂ ಪ್ರಯೋಜನವಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸನ್ನು ಕೇವಲ 10 ನಿಮಿಷದಲ್ಲಿ ಹಗುರಗೊಳಿಸುವ ಮತ್ತು ಒತ್ತಡದಿಂದ ಹೊರಬರುವ 5 ಅದ್ಭುತ ಸುಲಭ ಮಾರ್ಗಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. 1. ಈ ಕ್ಷಣದಲ್ಲಿ ಬದುಕಿ, ದಿ ಪವರ್ ಆಫ್ ನೌ. ನಮ್ಮ ಅರ್ಧದಷ್ಟು ಒತ್ತಡಕ್ಕೆ ಕಾರಣ ನಡೆಯದ ವಿಷಯಗಳ ಬಗ್ಗೆ ಯೋಚಿಸುವುದು, ಹಿಂದೆ ಆಗಿದ್ದನ್ನು ನೆನೆದು ಪಶ್ಚಾತ್ತಾಪ ಪಡುವುದು ಅಥವಾ ಮುಂದೆ ಆಗುವುದನ್ನು ನೆನೆದು ಭಯಪಡುವುದು. ಸಲಹೆ: ದಿನದಲ್ಲಿ ಕನಿಷ್ಠ 5 ನಿಮಿಷ ಏನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಈಗ ನಿಮ್ಮ ಕೈಯಲ್ಲಿ ಏನಿದೆಯೋ ಅದು ಮಾತ್ರ ಸತ್ಯ. ಈ ಕ್ಷಣವನ್ನು ಆನಂದಿಸುವುದನ್ನು ಕಲಿಯಿರಿ. 2. ಡಿಜಿಟಲ್ ಡಿಟಾಕ್ಸ್. ಡಿಜಿಟಲ್ ಡಿಟಾಕ್ಸ್. ನಮ್ಮ ನೆಮ್ಮದಿ ಕೆಡಲು ಫೋನ್ ಕೂಡ ಒಂದು ದೊಡ್ಡ ಕಾರಣ. ಬೆಳಿಗ್ಗೆ ಎದ್ದ ತಕ್ಷಣ ಬೇರೆಯವರ ಜೀವನದ ಫೋಟೋ ನೋಡುವುದು ಅಥವಾ ಕೆಟ್ಟ ಸುದ್ದಿಗಳನ್ನ ಓದುವುದರಿಂದ ಮನಸ್ಸು ಬೆಳಿಗ್ಗೆಯೇ ದಣಿದು ಹೋಗುತ್ತದೆ. ನಿಯಮ: ಮಲಗುವ 1 ಗಂಟೆ ಮೊದಲು ಮತ್ತು ಎದ್ದ 1 ಗಂಟೆ ನಂತರ ಫೋನ್ ಮುಟ್ಟಬೇಡಿ. ಆ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆ ಮಾತನಾಡಿ ಅಥವಾ ಕಿಟಕಿಯಿಂದ ಹೊರಗಿನ ಪ್ರಕೃತಿಯನ್ನು ನೋಡಿ. 3. ಮನಸ್ಸಿನ ಮಾತು ಬರೆದಿಡಿ. ಜರ್ನಲಿಂಗ್. ಕೆಲವೊಮ್ಮೆ ಮನಸ್ಸಿನಲ್ಲಿರುವ ನೋವನ್ನು ಯಾರಿಗೂ ಹೇಳಿಕೊಳ್ಳಲು ಆಗುವುದಿಲ್ಲ. ಅಂತಹ ಸಮಯದಲ್ಲಿ ಒಂದು ಡೈರಿ ಅಥವಾ ಪೇಪರ್ ತಗೊಳ್ಳಿ. ನಿಮಗೆ ಏನು ಅನ್ನಿಸುತ್ತಿದೆಯೋ ಅದನ್ನು ಬರೆಯಿರಿ. ಮ್ಯಾಜಿಕ್: ಬರೆದು ಮುಗಿಸಿದ ಮೇಲೆ ನೋಡಿ, ನಿಮ್ಮ ಮನಸ್ಸಿನ ಭಾರ ಅರ್ಧದಷ್ಟು ಕಡಿಮೆಯಾಗಿರುತ್ತದೆ. ಇದು ಮನಸ್ಸಿನ ಕಸವನ್ನು ಹೊರಹಾಕುವ ಅತ್ಯಂತ ಉತ್ತಮ ಮಾರ್ಗ. 4. ಪ್ರಕೃತಿಯ ಜೊತೆ ಸ್ವಲ್ಪ ಸಮಯ. ನೇಚರ್ ಕನೆಕ್ಷನ್. ನಮ್ಮ ದೇಹ ಮತ್ತು ಮನಸ್ಸು ಮಣ್ಣು, ಗಾಳಿ, ಬೆಳಕಿನ ಜೊತೆ ಬೆರೆತಾಗ ಹಗುರವಾಗುತ್ತದೆ. ಏನು ಮಾಡಬೇಕು? ಸಂಜೆ ವೇಳೆ ಕೇವಲ 10 ನಿಮಿಷ ಪಾರ್ಕ್ ಅಥವಾ ಮನೆಯ ತಾರಸಿಯ ಮೇಲೆ ಅಡ್ಡಾಡಿ. ಗಿಡಗಳಿಗೆ ನೀರು ಹಾಕಿ. ಹಸಿರು ಬಣ್ಣ ಮತ್ತು ಶುದ್ಧ ಗಾಳಿ ನಿಮ್ಮ ಒತ್ತಡದ ಹಾರ್ಮೋನ್ಗಳನ್ನು, ಕಾರ್ಟಿಸಾಲ್, ಕಡಿಮೆ ಮಾಡುತ್ತದೆ. 5. ಕೃತಜ್ಞತೆ ಸಲ್ಲಿಸಿ. ಗ್ರ್ಯಾಟಿಟ್ಯೂಡ್. ನಮ್ಮಲ್ಲಿ ಇಲ್ಲದ್ದರ ಬಗ್ಗೆ ಅಳುವುದಕ್ಕಿಂತ ನಮ್ಮ ಹತ್ತಿರ ಇರುವುದಕ್ಕೆ ದೇವರಿಗೆ ಧನ್ಯವಾದ ಹೇಳಿ. ಸಣ್ಣ ಅಭ್ಯಾಸ: ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇವತ್ತು ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಅದು ಎಷ್ಟೇ ಚಿಕ್ಕದಿರಲಿ. ಉದಾಹರಣೆಗೆ, ಇವತ್ತು ಊಟ ರುಚಿಯಾಗಿತ್ತು ಅಥವಾ ಒಬ್ಬರು ನಗುತ್ತಾ ಮಾತನಾಡಿಸಿದರು. ಇದು ನಿಮ್ಮ ಮನಸ್ಸನ್ನು ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ತಿರುಗಿಸುತ್ತದೆ. ಸ್ನೇಹಿತರೆ, ಒತ್ತಡ ಅನ್ನೋದು ಒಂದು ಮೋಡವಿದ್ದಂತೆ, ಅದು ಬಂದೇ ಬರುತ್ತದೆ. ಆದರೆ ಅದನ್ನ ಮಳೆಯಾಗಿ ಸುರಿಸಬೇಕೋ ಅಥವಾ ಗಾಳಿಯಲ್ಲಿ ತೇಲಿ ಹೋಗುವಂತೆ ಬಿಡಬೇಕೋ ಅನ್ನೋದು ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ ನೀಡಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ನೆಮ್ಮದಿ ಅಂತ ಟೈಪ್ ಮಾಡಿ. ಇದೇ ರೀತಿಯ ಭಾವನಾತ್ಮಕ ಮತ್ತು ಜೀವನಕ್ಕೆ ಹತ್ತಿರವಾದ ಕಥೆಗಳಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.